ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರ ದೇವಜನರೇ, ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ? ದೇವರ ಕೃಪೆಯು ನಿಮ್ಮನ್ನು ಆವರಿಸಿಕೊಂಡು ಅನುದಿನವೂ ತನ್ನ ಕರದಲ್ಲಿ ಹಿಡಿದು ಆತನು ನಡೆಸುತ್ತಾ ಇದ್ದಾನೆಂದು ನಾವು ನಂಬಿ ನಿರೀಕ್ಷೆಯಲ್ಲಿ ನಡೆಯುವಂಥವರಾಗಿರೋಣ. ಕರ್ತನಿಗೆ ಸ್ತೋತ್ರ. ಪ್ರೀತಿಯ ದೇವಜನವೇ, ನಾವು ಬಹು ಕಷ್ಟದಲ್ಲಿ, ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಯಾವುದಾದರೂ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವಾಗ ನಮ್ಮನ್ನು ಬಿಡಿಸಲಿಕ್ಕೆ ಒಬ್ಬರು ಬರುತ್ತಾರೆ, ನಮಗೆ ಸಹಾಯ ಮಾಡಲಿಕ್ಕೆ ಒಬ್ಬರು ಬರುತ್ತಿದ್ದಾರೆ, ನಮ್ಮ ಜೊತೆಗಿರಲಿಕ್ಕೆ ಒಬ್ಬರು ಬರುತ್ತಿದ್ದಾರೆ ಎಂಬ ಭರವಸೆ ನಮಗೆ ಬಂದರೆ ನಾವೇನು ಮಾಡ್ತೀವಿ ಗೊತ್ತಾ? ನಿರೀಕ್ಷಿಸುತ್ತೇವೆ. ಇನ್ನೇನು ಬರ್ತಾ ಇದ್ದಾರೆ ಕೊಡ್ತಾರೆ, ಇನ್ನೇನು ಬರ್ತಾ ಇದ್ದಾರೆ ಸಹಾಯ ಮಾಡ್ತಾರೆ, ಇನ್ನೇನು ಬರ್ತಾ ಇರ್ಬೋದು ಅಂತ ನಾವು ಕಾಯುತ್ತಾ ಇರುತ್ತೇವೆ. ಅದನ್ನೇ ನಿರೀಕ್ಷೆ ಎಂದು ಹೇಳುವಂಥದ್ದು. ನನ್ನ ಪ್ರಿಯ ದೇವಜನವೇ, ಈ ದಿನ ದೇವರು ನಿಮ್ಮೊಟ್ಟಿಗೆ ನನ್ನೊಟ್ಟಿಗೆ ಹೇಗೆ ಮಾತನಾಡಬೇಕೆಂದಿದ್ದಾರೆ ಗೊತ್ತಾ? ನಾವೆಲ್ಲರೂ ಒಂದಲ್ಲ ಒಂದು ದಿವಸ, ಇಲ್ಲವೇ ಎಲ್ಲ ದಿವಸಗಳು ಕೆಲವು ಕಠಿಣವಾದ, ಕಷ್ಟಕರವಾದ, ಶೋಧನೆಯ, ಕಣ್ಣೀರಿನ ಸಮಯಗಳನ್ನು ಹಾದು ಹೋಗುತ್ತಾ ಇರುತ್ತೇವೆ. ಅಂತಹ ಸಂದರ್ಭದಲ್ಲಿ ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನು, ಬರುತ್ತಾನೆ, ಬಿಡಿಸುತ್ತಾನೆ, ಸಹಾಯ ಕೊಡುತ್ತಾನೆ ಎಂಬ ನಿರೀಕ್ಷೆಯಲ್ಲಿ ನಾವು ಇರಬೇಕು. ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 26ನೇ ಅಧ್ಯಾಯ 6ನೇ ವಚನದಲ್ಲಿ, ಈಗಲೂ ದೇವರು ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನವು ನೆರವೇರುವುದೆಂಬ ನಿರೀಕ್ಷೆಯನ್ನು ಕುರಿತೇ ವಿಚಾರಿಸಲ್ಪಡುವವನಾಗಿ ಇಲ್ಲಿ ನಿಂತಿದ್ದೇನೆ ಎಂದು ಪೌಲ ಭಕ್ತನು ಅಗ್ರಿಪ್ಪ ಅರಸನ ಮುಂದೆ ಹೇಳುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಈ ಪೌಲ ಭಕ್ತನನ್ನು ಹಿಡಿದುಕೊಂಡು ಬಂದು ಯಹೂದ್ಯರೆಲ್ಲರೂ ನಿಂದನೆ ಮಾಡಿ, ಇವನು ಆ ಯೇಸುವಿನ ಕುರಿತಾಗಿ ಸಾಕ್ಷಿ ಕೊಡುತ್ತಾರೆ, ಆ ಯೇಸುವು ಸತ್ತು ಸಮಾಧಿ ಮಾಡಲ್ಪಟ್ಟು ಇಲ್ಲದೆ ಹೋದನು, ಅವನ ಕುರಿತಾಗಿ ಇವನು ಬೋಧನೆ ಮಾಡುತ್ತಾನೆಂದು ಅವನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನೆಲ್ಲ ಹಾಕಿ ಅವನನ್ನು ಕೊಲ್ಲಬೇಕೆಂದು ಅವನೇನು ಮಾಡ್ತಾ ಎಲ್ಲರೂ ಸಿದ್ಧವಾಗಿದ್ದಾರೆ. ಅಗ್ರಿಪ್ಪ ಅರಸನು ಆ ಪೌಲನನ್ನು ನೋಡಿ, ನೀವೆಲ್ಲರೂ ಹೇಳಿದ್ದನ್ನು ನಾನು ಕೇಳಿಸಿಕೊಂಡಿದ್ದೇನೆ, ಅವನಿಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಕೊಡೋಣ ಎಂದು ಹೇಳುತ್ತಾನೆ. ಇಂಥ ಸಂದರ್ಭ ಏನಾದರೂ ನಮಗೆ ಬಂದರೆ, ನಮ್ಮ ಮೇಲೆ ನಿಂದೆಗಳನ್ನು ಹಾಕಿ ನಾವು ತಪ್ಪಿದಸ್ಥರೆಂದು, ನಾವು ಸರಿಯಿಲ್ಲ ಎಂದು, ನಮ್ಮನ್ನೇನಾದರೂ ಯಾರಾದರೂ ದೂಷಣೆ ಮಾಡಿ ನಮಗೆ ತೊಂದರೆ ಕೊಡ್ತಾ ಇದ್ದರೆ ಆಲೋಚನೆ ಮಾಡಿ ಸಾಯಿಸಬೇಕೆಂದಿದ್ದಾರೆ. ನಮಗೇನಾದರೂ ಅಂಥ ಪರಿಸ್ಥಿತಿ ಬಂದರೆ ನಾವೇನು ಮಾಡ್ತೇವೆ ಗೊತ್ತಾ? ಅಯ್ಯೋ, ನಾನು ತಪ್ಪು ಮಾಡಿಲ್ಲ, ಇವರೆಲ್ಲ ಕೆಟ್ಟವರು, ಇವರು ಸುಳ್ಳು ಹೇಳ್ತಾ ಇದ್ದಾರೆ, ಇವ್ರು ಹೇಳ್ತಾ ಇರೋದು ಸರಿ ಇಲ್ಲ, ಅವ್ರು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ನಾವು ಬಹಳ ದುಃಖ, ವೇದನೆಗಳು, ಆತಂಕಗಳನ್ನು, ಬೇರೆಯವರ ಮೇಲೆ ಕೋಪಗಳನ್ನು, ಅಸೂಯೆಗಳನ್ನು ತೋರ್ಪಡಿಸಲಿಕ್ಕೆ ಪ್ರಯತ್ನಿಸುತ್ತೇವೆ. ಅದು ಮಾನುಷಿಕ ಗುಣ. ಏನೋ ಬೇರೆಯವರ ಮೇಲೆ ಕೋಪ ಮಾಡಿಕೊಳ್ಳೋದು, ಅಸೂಯೆ ಮಾಡುವುದು, ಇಲ್ಲ ಸಲ್ಲದೆ ಇರೋದು, ಹಳೆಯದನ್ನೆಲ್ಲ ತಂದಾಕೋದು, ಇದು ಮಾನುಷಿಕ ಗುಣ. ಆದರೆ ದೈವಿಕ ಗುಣ ಏನು ಗೊತ್ತಾ? ನಾನೇನು ತಪ್ಪು ಮಾಡಿಲ್ಲ, ಯಾರು ಏನೇ ನಿಂದಿಸಲಿ, ಈಗೋ ನಾನು ಯಥಾರ್ಥವಾಗಿದ್ದೇನೆ, ನನ್ನ ದೇವರು ನನ್ನನ್ನು ವಾಗ್ದಾನ ಮಾಡಿದ ಹಾಗೆ ನೆರವೇರಿಸಿ ಬಿಡಿಸುತ್ತಾನೆ ಎಂಬುದು ನಾವು ನಂಬಬೇಕಾದಂಥ ವಿಚಾರ, ಎಲ್ಲರ ಮುಂದೆ ಸಾಕ್ಷಿ ಹೇಳಬೇಕಾದಂಥ ವಿಚಾರವಾಗಿದೆ. ಈ ಪೌಲಭಕ್ತನು ಈ ಅರಸನ ಮುಂದೆ ದುಃಖಿಸುವವನಾಗಿ ಅಲ್ಲ, ನನಗೆ ಸಿಕ್ಕ ಅವಕಾಶವೆಂದು ತಿಳಿದು ಒಂದು ಪಾಸಿಟಿವ್ ಆಗಿ, ಅಂದರೆ ಸಕಾರಾತ್ಮಕವಾಗಿ ಕಣ್ಣೀರಾಕಿ ದುಃಖಪಟ್ಟು, ನಾನೇನು ತಪ್ಪು ಮಾಡಿಲ್ಲ, ನಂದೇನು ತಪ್ಪಿಲ್ಲ, ಎಲ್ಲ ಇವರೇ ಮಾಡಿದ್ದು ಅಂತ ಹೇಳಲಿಕ್ಕೆ ಹೋಗಲಿಲ್ಲ. ಬದಲಾಗಿ ಸಿಕ್ಕ ಅವಕಾಶವನ್ನು ಉಪಯೋಗಿಸಿಕೊಂಡು ಕರ್ತನ ನಾಮವನ್ನು ಅಲ್ಲಿ ಕೂಡ ಅವನೇನು ಮಾಡ್ತಾನೆ? ಪ್ರಚುರಪಡಿಸುವುದನ್ನು, ದೇವರ ಮಾತುಗಳನ್ನು ಉಪಯೋಗಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ. ಸುಖದಲ್ಲಿ ಸ್ತೋತ್ರ ಮಾಡಬಹುದು ದೇವಜನವೇ, ಸುಖದಲ್ಲಿ ಸ್ತುತಿ ಮಾಡಬಹುದು ದೇವಜನವೇ, ಆದರೆ ಕಷ್ಟದಲ್ಲಿ ದೇವರಿಗೆ ಸಾಕ್ಷಿ ಕೊಡುವುದು ತುಂಬ ಕಷ್ಟ. ಸಭೆಗಳಲ್ಲಿ ನಮಗೆ ದೇವರು ಅದ್ಭುತ ಮಾಡಿದಾಗ ನಾವು ಸಾಕ್ಷಿ ಹೇಳುತ್ತೇವೆ, ಆದರೆ ಕಷ್ಟ ಬಂದಾಗ, ನನಗೆ ಈ ಥರದ ಕಷ್ಟ ಬಂದಿದೆ ಆದರೆ ಕರ್ತನು ನನ್ನ ಜೊತೆ ಇದ್ದಾನೆ ಎಂದು ನಾವು ಎಷ್ಟು ಜನ ಸಾಕ್ಷಿ ಕೊಡುತ್ತೇವೆ?
ಅದೆಲ್ಲ ಮುಖ್ಯವೇ? ಅದು ತಾನೇ ಮುಖ್ಯವು. ಕಷ್ಟದಲ್ಲಿರುವಾಗ ಕರ್ತನ ನಾಮವನ್ನು ಘನಪಡಿಸುವುದು ತಾನೇ ಮುಖ್ಯ. ಈ ದಿನಗಳಲ್ಲಿ ನಿಮಗೆ ಅನೇಕ ಕಷ್ಟಗಳು, ಅನೇಕ ಪ್ರಯಾಸಗಳು, ಕಣ್ಣೀರುಗಳು ಇರಬಹುದು. ಅಂಥ ಸಂದರ್ಭದಲ್ಲಿ ಕರ್ತನ ನಾಮವೇ ನಿಮಗೆ ಆಶ್ರಯ. ಒಂದು ಹಾಡಿದೆ ನನಗೆ ಚೆನ್ನಾಗಿ ಇಷ್ಟ, ಕರ್ತನಾಮ ನನಗಾಶ್ರಯವೇ ಅಲ್ವಾ? ಕರ್ತನಾಮ ನನಗಾಶ್ರಯವೇ, ಎಂದೆಂದೂ ನನಗೆ ಜಯ ಉಂಟು, ಎಂದೆಂದೂ ಆತ ನನ್ನ ಜೊತೆಯಲ್ಲಿರ್ತಾನೆ. ಕರ್ತನಾಮ ನನಗಾಶ್ರಯವೇ. ಆ ನಿರೀಕ್ಷೆಯಿಂದ ನಾನು ನಂಬಿರುವ ಆತನು ನನ್ನನ್ನು ಬಿಡೋದಿಲ್ಲ, ನನ್ನನ್ನು ಎಲ್ಲಿ ಆತನು ಅವಮಾನಪಡಿಸುವುದಿಲ್ಲ. ಆದರೆ ಇದೇ ಸಮಯ, ಇಂಥ ಸಮಯದಲ್ಲಿ ದೃಢವಾಗಿ ನಿಂತು ಕರ್ತನಿಗೆ ಸಾಕ್ಷಿ ಕೊಡಬೇಕು ಅಂತ ನಾವು ನಿಲ್ಲುವಾಗ ದೇವರು ನಮ್ಮ ಸಾಕ್ಷಿಯನ್ನು ಮೆಚ್ಚುತ್ತಾನೆ. ಈ ಒಂದು ಪೌಲ ಭಕ್ತನು ಈಗಲೂ ಇಂಥ ಪರಿಸ್ಥಿತಿಯಲ್ಲಿ ಕೂಡ, ಅಂದರೆ ಈಗಲೂ ದೇವರು ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನ, ನಮ್ಮ ಹಿರಿಯರಿಗೆ ಮಾಡಿದ ವಾಗ್ದಾನವು ನೆರವೇರುವುದೆಂಬ ನಿರೀಕ್ಷೆಯನ್ನು ನೋಡಿ. ದೇವರು ವಾಗ್ದಾನವನ್ನು ಕೊಟ್ಟರೆ, ನಿಮ್ಮ ಪಿತೃಗಳಿಗೆ ಕೊಟ್ಟಿರಲು ನಿಮಗೆ ಕೊಟ್ಟಿರಲಿ, ದೇವರು ಮರೆತು ಹೋಗೋದಿಲ್ಲ. ನಾವು ದೇವರ ಮಾತುಗಳನ್ನು ಕೇಳಿಸ್ಕೊಳ್ತೇವೆ, ಮರೆತು ಹೋಗ್ಬಿಡ್ತೇವೆ. ಆದರೆ ದೇವರು ಮಾತು ಕೊಟ್ಟವನು ಮರೆಯುವುದಿಲ್ಲ. ನಾವೇ ದೇವರನ್ನ ಬಿಟ್ಟು ಹೋದರೂ ದೇವರು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಕರ್ತನ ಕೃಪೆಯು ಯಾವಾಗಲೂ ನಮ್ಮನ್ನು ಆವರಿಸಿಕೊಳ್ಳುತ್ತಿರುತ್ತದೆ. ಎಂಥ ಒಳ್ಳೆಯ ವಿಚಾರ ಅಲ್ವಾ? ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೇವಜನವೇ. ನಿಮ್ಮ ಮೇಲೆ, ನನ್ನ ಮೇಲೆ ಆತನು ತನ್ನ ಕೃಪಾ ವರದಾನಗಳನ್ನು ತೋರಿಸಿಕೊಟ್ಟು, ನಮ್ಮ ಮೇಲೆ ಆತನ ಪ್ರೀತಿಯನ್ನು ಇಟ್ಟು, ಆತ ನಮಗೆ ಹೇಳುವಂಥ ಮಾತು, ನನ್ನ ವಾಗ್ದಾನವು ನೆರವೇರುವುದು ಎಂಬುದಾಗಿ. ಪೌಲನು ಅದೇ ಮಾತನ್ನು ಎಲ್ಲರ ಮುಂದೆ, ಅಗ್ರಿಪ್ಪ ಅರಸನಿದ್ದಾನೆ, ಎಲ್ಲ ಯಹೂದ್ಯರಿದ್ದಾರೆ, ಅವಕಾಶ ಸಿಕ್ಕಿದೆ ಎಂದಾಗ ಕಣ್ಣೀರು ಹಾಕದೆ ಅವನ ಸ್ವಂತ ವಿಷಯಗಳನ್ನು ಹೇಳ್ಕೊಳ್ಳಿಲ್ಲ. ನಾನು ಯಾರು ಗೊತ್ತಾ, ನಾನು ಹೆಂಗಿದ್ದೆ ಗೊತ್ತಾ, ಹೇಗಾಗಿದ್ದೀನಿ ಗೊತ್ತಾ, ಏನು ಹೇಳ್ಕೊಳ್ಳಿಲ್ಲ. ಅದು ಹೇಳ್ತಾ ಇದ್ದಾನೆ, ನಮ್ಮ ಪಿತೃಗಳಿಗೆ, ಯಹೂದ್ಯರಲ್ಲೆಲ್ಲ ಇರೋದರಿಂದ ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ. ಪ್ರಿಯರೇ, ನಿಮಗೆ ವಿರೋಧಿಗಳಿದ್ದಾರೆ, ಅತ್ತೆ, ಮಾವ, ಅಳಿಯ, ಸೊಸೆ, ಸಹೋದರ, ಸ್ನೇಹಿತರು, ಸಂಬಂಧಿಕರು, ಅಕ್ಕಪಕ್ಕದವರು, ಕೆಲಸದ ಜಾಗದಲ್ಲಿ, ಸಭೆಯಲ್ಲಿ, ಎಲ್ಲ ಜಾಗದಲ್ಲಿ ನಿಮಗೆ ವಿರೋಧಿಗಳಿದ್ದಾರೆ. ಅವರ ಮುಂದೆ ಅದನ್ನೇ ದೈವೀಕವಾಗಿ ತೆಗೆದುಕೊಂಡು ಅವರಿಗೆ ಶುಭವರ್ತಮಾನವನ್ನು ಸಾರುವಂತೆ, ದೇವರ ನಾಮ ಮಹಿಮೆಯಾಗುವಂತೆ, ನಮಗೆ ದೇವರು ಕೊಟ್ಟ ವಾಗ್ದಾನವು, ನಿರೀಕ್ಷೆಯು ನೆರವೇರುವಂತೆ ನಾವು ಉಪಯೋಗಿಸಿಕೊಳ್ಳಬೇಕೇ ಹೊರತು ಮಾನುಷಿಕ ಬುದ್ಧಿಯನ್ನು ನಾವು ಉಪಯೋಗಿಸಬಾರದು. ಸಹೋದರ, ಸಹೋದರಿಯರೇ, ಹಿರಿಯರೇ, ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮನ್ನ ಕಷ್ಟಗಳು ಕೆಳಗಾಕಿ ತುಳಿಯುತ್ತಿರುವಾಗ, ತುಳಿದ ಜಾಗದಲ್ಲಿಯೇ ಕಷ್ಟಗಳ ಕೆಳಗಡೆನೆ ಕರ್ತನ ನಾಮವನ್ನು ಮಹಿಮೆಪಡಿಸಿರಿ. ಈ ಸಮಯದಲ್ಲಿ ನಾನು ಹೇಗೆ ದೇವರ ನಾಮವನ್ನು ಮಹಿಮೆಪಡಿಸಲಿ ಎಂದು ಪ್ರಾರ್ಥಿಸಿರಿ. ದೇವರು ಮಾತುಗಳನ್ನು ಕೊಡ್ತಾರೆ. ನಾನು ಅಂದ್ಕೊಂಡಿದ್ದೆ ಈಕೆ ದೂಷಿಸ್ತಾಳೆ, ಈತನು ವಿರೋಧಿಸ್ತಾನೆ ಅಂದ್ಕೊಂಡಿದ್ದೆ. ಆದರೆ ಇವ್ರು ನೋಡಿದ್ರೇನಪ್ಪ, ಏನೋ ನಮಗೆ ಒಳ್ಳೇದಾಗುವಂಗೆ ಮಾತಾಡ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಏನೋ ನಾನು ಅಂದ್ಕೊಂಡಿದ್ದೊಂದು ಇವ್ರು ಮಾತಾಡೋದೊಂದಾಗ್ಬಿಟ್ಟಿದೆಯಲ್ಲಪ್ಪ ಅಂತ ಅಂತಿರಬೇಕು. ಅವ್ರು ಗೆಸ್ ಮಾಡಬಾರ್ದು. ಗೆಸ್ ಮಾಡುವುದು ಮಾನುಷಿಕ ಬುದ್ಧಿ. ಮನುಷ್ಯರೇನು ಗೆಸ್ ಮಾಡ್ತಾರೆ, ಇವಾಗ ಒಂದು ಏಟು ಹೊಡೆದಿದ್ದೀನಿ ಬೈತಾರೆ ನೋಡು ಅಂತ. ಆದರೆ ದೈವಿಕ ಗುಣ ಏನಾಗುತ್ತೆ ಗೊತ್ತಾ, ಹೊಡೆದಾಗಲೂ ಒಂದು ಕೆನ್ನೆ ತೋರಿಸಿ, ಇನ್ನೊಂದಕ್ಕೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸುವ ಸ್ವಭಾವ ನಮ್ಮದಾಗಿರುತ್ತದೆ. ಇಲ್ಲಿ ಅದೇ ಹೇಳ್ತಾ ಇದ್ದಾನೆ, ನಿಜವಾಗಿಯೂ ವಾಗ್ದಾನವು, ನಮ್ಮ ಪಿತೃಗಳಿಗೆ ವಾಗ್ದಾನವು ನೆರವೇರುವುದೆಂಬ ನಿರೀಕ್ಷೆಯಲ್ಲಿ ನಿಂತಿದ್ದೇನೆ ಅಂತ ಪೌಲನ ಹೇಳ್ತಾ ಇದ್ದಾನೆ. ಮೈ ಹೋಪ್ ಇನ್ ದ ಪ್ರಾಮಿಸ್ ಮೇಡ್ ಬೈ ಗಾಡ್ ಅಂತ ಹೇಳ್ತದೆ. ಮೇಡ್ ಬೈ ಗಾಡ್, ನಾಟ್ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯರಿಂದಲ್ಲ, ದೇವರಿಂದ ವಾಗ್ದಾನವು ನಮಗೆ ಸಿಕ್ಕಿದೆ. ಆಮೇನ್, ಹಾಲೆಲೂಯ. ಈ ದಿನ ನನ್ನ ಪ್ರೀತಿಯ ದೇವಜನವೇ, ತೀತನ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 12ನೇ ವಚನದಲ್ಲಿ, ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ ಎಂದು ಹೇಳುತ್ತಾ ಇದೆ. ಸರಿಯಾಗಿ ಸ್ವಲ್ಪ ಗಮನಿಸಿರಿ ವಾಕ್ಯವನ್ನು.
ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ. ಲೋಕದಲ್ಲಿ ಏನಿದೆಯಲ್ಲ ಇವತ್ತು ಭಕ್ತಿಹೀನತೆ, ಈ ಲೋಕದಲ್ಲಿ ಏನಿದೆ ಭಕ್ತಿಹೀನತೆ, ಲೋಕದ ಆಶೆಗಳಿದ್ದಾವೆ. ಇವುಗಳನ್ನು ದೇವ ಮಕ್ಕಳಾಗಿರುವ ನಾವು ವಿಸರ್ಜಿಸಬೇಕು. ಭಾಗ್ಯಕರವಾದ ನಿರೀಕ್ಷೆಯನ್ನು ಅಂತ ಹೇಳ್ತಾರೆ. ಭಾಗ್ಯಕರವಾದಂಥ ಅಂತ ಹೇಳಿದರೆ ಶುಭಕರವಾದಂಥ ಒಳ್ಳೆಯ ನಿರೀಕ್ಷೆ ಎಲ್ರಿಗೂ ಇರ್ತದೆ. ಅವನ್ನ ಕೊಲ್ಲಬೇಕು, ಅವನ್ನ ಅವಮಾನಪಡಿಸಬೇಕು, ಅದು ನಿರೀಕ್ಷೆನೇ. ಆದರೆ ಭಾಗ್ಯಕರವಾದ ನಿರೀಕ್ಷೆ ಅಂದರೆ ಒಂದು ಒಳ್ಳೆಯ ಸುನಿರೀಕ್ಷೆಯನ್ನು ಹೇಳಿದೆ. ನಾವು ಭಕ್ತಿಹೀನತೆಯನ್ನು ವಿಸರ್ಜಿಸಬೇಕು, ಲೋಕದ ಆಶೆಗಳನ್ನು ವಿಸರ್ಜಿಸಬೇಕು. ಬದಲಾಗಿ ನಾವು ಭಾಗ್ಯಕರವಾದ ನಿರೀಕ್ಷೆಯನ್ನು, ದೇವರ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇರಬೇಕು. ಮಾತ್ರವಲ್ಲದೆ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕು ಎಂದು ಅದು ನಮಗೆ ಬೋಧಿಸುತ್ತದೆ. ನೋಡಿದ್ರೆ ದೇವರ ವಾಕ್ಯ ಎಷ್ಟು ಚೆನ್ನಾಗಿ ನಮಗೆ ಹೇಳಿಕೊಡುತ್ತಾ ಇದೆ. ನಾವು ಅದನ್ನು ಬಿಡಬೇಕು, ಈ ರೀತಿ ಜೀವಿಸಬೇಕು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ವಾಕ್ಯವನ್ನು ಆಲಿಸುತ್ತಿರುವಂಥ ದೇವಜನವೇ, ದೇವರನ್ನು ಪ್ರೀತಿಸ್ತೀರಾ? ಸ್ವಸ್ಥಚಿತ್ತರಾಗಿಯೂ ಭಯಭಕ್ತಿ ಉಳ್ಳವರಾಗಿಯೂ ನೀತಿವಂತರಾಗಿಯೂ ಬದುಕಬೇಕೆಂದು ಆಶಿಸುತ್ತಿದ್ದೀರಾ? ಏನು ಆಶಿಸ್ತಾ ಇದ್ದೀರಾ? ನೋಡಿ, ದೇವರ ವಾಕ್ಯವೇ ಹೇಳುತ್ತಾ ಇದೆ, ನಾವು ಭಕ್ತಿಹೀನತೆಯನ್ನು ವಿಸರ್ಜಿಸಿ ಭಕ್ತಿಯುಳ್ಳವರಾಗಿ ನಡೆದುಕೊಳ್ಳಬೇಕು. ಲೋಕದ ಆಶೆಗಳನ್ನು ತ್ಯಜಿಸಿ ನಾವು ದೇವರಿಗಾಗಿ ಎದುರು ನೋಡಬೇಕು. ಯಾಕೆಂದರೆ ಭಾಗ್ಯಕರವಾದ ನಿರೀಕ್ಷೆಯನ್ನು ದೇವರು ಕೊಟ್ಟಿದ್ದಾನೆ. ಇವತ್ತಿನ ನಿಮ್ಮ ಕಷ್ಟ, ನಿಮ್ಮ ಕಣ್ಣೀರು, ನಿಮ್ಮ ಬಡತನ, ನಿಮ್ಮ ಬಲಹೀನತೆಗೆ ದೇವರ ಹತ್ರ ಉತ್ತರ ಇದೆ. ಅದನ್ನೇ ಎತ್ತಿ ತೋರಿಸುತ್ತಾ, ದೇವರೇ ನನಗೆ ಯಾಕೆ ಹೀಗೆ ಮಾಡಿದೆ, ನನ್ನನ್ನು ಯಾಕೆ ಇಲ್ಲಿ ನಿಲ್ಲಿಸಿದೆ, ಎಲ್ಲರೂ ದೂಷಿಸ್ತಾ ಇದ್ದಾರೆ, ಎಲ್ಲರೂ ವಿರೋಧಿಸ್ತಾ ಇದ್ದಾರೆ, ಎಲ್ಲರನ್ನೂ ನಾನು ಅಂಗೀಕರಿಸ್ಕೊಳ್ತಾ ಇಲ್ಲ, ನನ್ನನ್ನೇನೋ ನೋಡ್ತಾ ಇದ್ದಾರೆ. ನಾವು ಕೆಟ್ಟದ್ದನ್ನು ಮಾಡ್ತಾ ಇಲ್ವಲ್ಲ. ನಮ್ಮವರೇ ನಮ್ಮನ್ನು ದೇವರನ್ನ ನಂಬಿದ್ದಕ್ಕೂ, ನೀತಿವಂತರಾಗಿ ನಡೆಯುವುದಕ್ಕೂ, ಸತ್ಯವನ್ನು ಮಾತಾಡುವುದಕ್ಕೂ, ಆಫೀಸುಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ, ಕಂಪನಿಗಳಲ್ಲಿ ನಾವು ಯಥಾರ್ಥವಂತರಾಗಿ ಭಯಭಕ್ತಿ ಉಳ್ಳವರಾಗಿ ಇರುವುದು ಅವರಿಗೆ ಸ್ವಲ್ಪ ನಮ್ಮ ಮೇಲೆ ದ್ವೇಷ. ಆದರೆ ನಾವು ಭಯಪಡಬಾರದು, ನಾವು ಕರ್ತನಿಗಾಗಿ ನಿಂದುವುದು. ಪ್ರಿಯ ದೇವಜನವೇ, ಪೌಲನ ವಿಷಯದಲ್ಲಿ ಅಪೊಸ್ತಲರ ಕೃತ್ಯಗಳಲ್ಲಿ 28ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ, ಈ ಕಾರಣದಿಂದ ನಾನು ನಿಮ್ಮನ್ನು ಕಂಡು ಮಾತಾಡಬೇಕೆಂದು ಕರೆಯಿಸಿದೆನು, ಇಸ್ರಾಯೇಲ್ ಜನರ ನಿರೀಕ್ಷೆಯ ನಿಮಿತ್ತವಾಗಿ ಈ ಬೇಡಿಯಿಂದ ಕಟ್ಟಲ್ಪಟ್ಟಿದ್ದೇನೆ ಎಂದು ಹೇಳಿದನು. ನೋಡಿ, ಯಾಕೆ ಈ ಬೇಡಿಗಳು ಯೇಸುವಿನ ಶಿಷ್ಯರಿಗೆ? ಕಳ್ಳತನ ಮಾಡಿದ್ರ, ಮೋಸ ಮಾಡಿದ್ರ, ವಂಚನೆ ಮಾಡಿದ್ರ, ವಿಚಾರ ಮಾಡಿದ್ರ, ದೇಶದ್ರೋಹ ಮಾಡಿದ್ರ, ಏನು ಮಾಡಿದರು? ಅವರೇನೂ ಮಾಡಲಿಲ್ಲ. ಸತ್ಯ ಸುವಾರ್ತೆಯನ್ನು ಸಾರಿದರು. ಪಾಪಿಗಳೇ, ಮನ ತಿರುಗಿಕೊಳ್ಳಿರಿ, ಆ ಪಾಪಗಳನ್ನು ನೀವು ತೊಳೆದುಕೊಳ್ಳಬೇಕಾದರೆ ಲೋಕರಕ್ಷಕನಾದ ಯೇಸುವನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಳ್ಳಿರಿ, ಪಾಪಗಳನ್ನು ಬಿಡಿರಿ ಎಂದು ಹೇಳಿದರೆ ಹೊರತು ಮತ್ತೇನೂ ಹೇಳಲಿಲ್ಲ. ಅಂದರೆ ದೇವರ ಮಾರ್ಗವನ್ನು ಬೋಧಿಸಿದರು, ಸತ್ಯ ಮಾರ್ಗವನ್ನು ಬೋಧಿಸಿದರು. ಅದೇ ಲೋಕದ ಜನಕ್ಕೂ, ಲೋಕಾಧಿಪತಿಗೂ, ಲೋಕಕ್ಕೂ ಇಷ್ಟ ಇಲ್ಲ. ಆದುದರಿಂದ ಬೇಡಿಗಳಲ್ಲಿದ್ದೇನೆ, ಆದರೆ ಇಸ್ರಾಯೇಲ್ ಜನರ ನಿರೀಕ್ಷೆಯ ನಿಮಿತ್ತವಾಗಿ ಅಂತ ಹೇಳ್ತಾ ಇದೆ. ಈ ದಿನ ಒಂದು ವೇಳೆ ಕೆಲವರು ನಾವು ಅವಮಾನಕ್ಕೊಳಗಾಗಬಹುದು ದೇವರ ಕಾರ್ಯಗಳ ನಿಮಿತ್ತ. ಆದರೆ ಹೆಚ್ಚು ಕಾರ್ಯಗಳು ನಾವು ದೇವರ ವಿಷಯದಲ್ಲಿ ಅಲ್ಲ, ನಮ್ಮ ಸ್ವಂತ ವಿಷಯಗಳಲ್ಲಿ ನಾವೇನಾಗ್ತೇವೆ ಗೊತ್ತಾ? ನಾವು ಬೇಡಿಗಳಲ್ಲಿರ್ತೇವೆ. ಅಂದರೆ ಬೇಡಿಗಳು ಅಂತ ಹೇಳಿದರೆ ಈ ಕಾಲದಲ್ಲಿ ಆ ಥರದ ಬೇಡಿಗಳಿಲ್ಲ. ಏನಂದರೆ ಈ ಕಾಲದಲ್ಲಿ ನಮ್ಮನ್ನು ನಿಂದಿಸುವುದು, ವೇದಿಸುವುದು, ಅವಮಾನಿಸುವುದು, ಈ ಥರ ಎಲ್ಲ ಮಾಡ್ತಾರೆ. ಬೇರೆ ಬೇರೆ ಕಾರ್ಯಗಳಿಗಾಗಿ ಮಾಡ್ತಾರೆ. ಆದರೂ ನಿಮಗೂ ನನಗೂ ಒಂದು ನಿರೀಕ್ಷೆ ಇದೆ. ನಮ್ಮನ್ನು ದೇವರು ಬಿಡಿಸಬೇಕಾದರೆ ನಮಗೆ ಅರ್ಹತೆ ಇರಬೇಕು. ನಾನು ಒಂದು ವೇಳೆ ನಾವು ಯಾರಾದರೂ ಕಳ್ಳತನ ಮಾಡಿಬಿಟ್ಟು, ಅಯ್ಯೋ ದೇವರೇ ಯಾಕಪ್ಪ ನನಗೆ ಈ ಥರ ನೋವು ಅಂದರೆ, ಮಾಡಿರೋದು ಕಳ್ಳತನ, ಮೋಸ ಮಾಡಿದೀಯಾ, ವಂಚನೆ ಮಾಡಿದೀಯಾ, ಲಂಚ ತೆಗೆದುಕೊಂಡಿದೀಯಾ, ವ್ಯಭಿಚಾರ ಮಾಡಿದೀಯಾ, ಅನೈತಿಕವಾಗಿ ಸಂಬಂಧ ಇಟ್ಟುಕೊಂಡಿದೀಯಾ, ಕುಡುಕತನ ಮಾಡ್ತಾ ಇದೆಯಾ, ಕೆಟ್ಟತನ ಮಾಡ್ತಾ ಇದೆಯಾ, ತಿನ್ನಬಾರದು ತಿಂತಾ ಇದೆಯಾ, ನೋಡಬಾರ್ದು ನೋಡ್ತಾ ಇದೆಯಾ, ಮಾಡಬಾರ್ದು ಮಾಡ್ತಾ ಇದೆಯಾ, ಇದನ್ನೆಲ್ಲ ಮಾಡಿಬಿಟ್ಟು ದೇವರೇ ಅಪ್ಪ ಯಾಕಪ್ಪ ನೋವು ದೇವರೇ ಅಂದರೆ, ಮಾಡೋದೆಲ್ಲ ಮಾಡಿಬಿಟ್ಟು ದೇವರ ಮೇಲೆ ಹಾಕಿದ್ರೆ ದೇವರಿಗೆ ಒಂದು ರೀತಿಯಾಗಿ ಮುಜುಗರ, ಬೇಸರ ಆಗ್ತದೆ ನಮ್ಮ ಮೇಲೆ. ಆದರೆ ನಾವು ಭಕ್ತಿ ಉಳ್ಳವರಾಗಿ,
ನೀತಿಯನ್ನುಳ್ಳವರಾಗಿ ಸ್ವಸ್ಥಚಿತ್ತರಾಗಿ ಲೋಕದಾಶೆಗಳನ್ನು ವಿಸರ್ಜಿಸಿ ಭಕ್ತಿಹೀನತೆಯನ್ನು ವಿಸರ್ಜಿಸಿ ನನಗೆಲ್ಲವೂ ಕರ್ತನೆ. ಒಂದು ಹಾಡಿದೆಯಲ್ಲ, ಎಲ್ಲ ಯೇಸುವೆ ನನಗೆಲ್ಲ ಯೇಸುವೆ, ಎಲ್ಲ ಯೇಸುವೆ ನನಗೆಲ್ಲ ಯೇಸುವೆ, ದುರಿತ ಏರಿದ ಲೋಕದಲ್ಲಿ ಎಲ್ಲ ಯೇಸುವೆ, ಈ ದುರಿತ ಏರಿದ ಲೋಕದಲ್ಲಿ ಎಲ್ಲ ಯೇಸುವೆ. ಸ್ನೇಹಿತ ಸಹೋದರ ತಂದೆ ತಾಯಿ ಬಂಧುವು, ಸ್ನೇಹಿತ ಸಹೋದರ ತಂದೆ ತಾಯಿ ಬಂಧುವು, ಎಲ್ಲವೂ ಆತನೇ, ಎಲ್ಲ ಯೇಸುವೆ ನನಗೆ. ಆದರೆ ಈ ಕಾಲಗಳಲ್ಲಿ ನಮಗೇನು ಬಂದು ಲೋಕದ ಆಶೆ, ಸಂಬಂಧಗಳ ಆಶೆ, ನನ್ನದು ನನ್ನ ಕುಟುಂಬಗಳೆಂಬ ಆಶೆ ಅದಿರಬೇಕು. ದೇವರ ವಾಕ್ಯನ ಅಲ್ಲಗಳೆಯಲ್ಲ, ಆದರೆ ಅವರೇ ಪ್ರಾಣ, ಅವರೇ ಜೀವ. ಅವರಿಗೋಸ್ಕರ ನಾನು ಪಾಪ ಮಾಡಲಿಕ್ಕೂ ಸರಿ, ಪಾಪ ಮಾಡಿಸಲಿಕ್ಕೂ ಸರಿ. ಇದು ಒಳ್ಳೆಯದಲ್ಲ. ಮೊದಲು ಕರ್ತನ ನಾಮ. ನಾನು ಹೇಳಿದಾಗೆ ಕರ್ತನ ನಾಮ ನನಗಾಶ್ರಯವೇ, ಎಂದೆಂದೂ ಭಯ ಇಲ್ಲ ನನಗೆ. ಆದ್ದರಿಂದ ನನ್ನ ಪ್ರಿಯ ದೇವಜನವೇ, ಈ ಪೌಲನ ಭಕ್ತನು ಹೇಳ್ತಾ ಇದ್ದಾನೆ, ಈ ಬೇಡಿಗಳು ನಾನು ಯಾವ ನಿಮಿತ್ತವಾಗಿ ಗೊತ್ತಾ? ಇಸ್ರಾಯೇಲ್ ಜನರ ನಿರೀಕ್ಷೆಯ ನಿಮಿತ್ತವಾಗಿ. ಈ ದಿನ ನಿಮಗೂ ತೊಂದರೆ ಆಗಿರೋದು ನಿಮ್ಮ ಕುಟುಂಬದ ನಿಮಿತ್ತ, ನಿಮ್ಮ ಮಕ್ಕಳ ನಿಮಿತ್ತ, ನಿಮ್ಮ ಸಂಬಂಧಗಳ ಭವಿಷ್ಯದ ನಿಮಿತ್ತ. ಯಾರಿಗೋಸ್ಕರನೋ, ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಯಾರು ಒಂದು ವೇಳೆ ಆಗಿರಬಹುದು, ಒಂದು ವೇಳೆ ಮನೆಯವರೇ ತಂದೆ ತಾಯಿ ಅಜ್ಜಿ ಆಗಿರಬಹುದು. ಇವರ ನಿಮಿತ್ತವಾಗಿ ಕೆಲವು ಸಾರಿ ನಾವು ಬಾಧೆ ಪಡ್ತಾ ಇರ್ತೇವೆ. ದೇವರು ಹೇಳ್ತಾನೆ, ದುಃಖಿಸಬೇಡ, ವಾಗ್ದಾನವು, ದೇವ್ರ ವಾಕ್ಯ ಹೇಳ್ತದೆ, ವಾಗ್ದಾನವು ನೆರವೇರುವುದೆಂಬ ನಿರೀಕ್ಷೆಯಲ್ಲಿ ನಿಂತಿರಬೇಕು. ನಾವು ಒಳ್ಳೆಯತನದಲ್ಲಿ ಇದ್ದುಕೊಂಡು ದೇವರ ಮಾತನ್ನು ಅನುಸರಿಸಿಕೊಂಡು, ದೇವರೇ ನೆರವೇರಿಸಪ್ಪ, ನೀನು ನನಗೆ ಮಾತು ಕೊಟ್ಟಿದೀಯ, ಆ ಮಾತಿನಂತೆ ನಾನು ನೆರವೇರಿಸು ಅಂದಾಗ ದೇವರು ನೆರವೇರಿಸ್ತಾನೆ. ಕೀರ್ತನೆಗಳಲ್ಲಿ 42ನೇ ಕೀರ್ತನೆ 11ನೇ ವಾಕ್ಯದಲ್ಲಿ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು ದೇವರೂ ಆಗಿದ್ದಾನೆ. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು, ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು ಎಂದು ಹೇಳುತ್ತಾ ಇದೆ. ಹಲ್ಲೆಲೂಯಾ. ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇಕೆ? ಈ ದಿನದಲ್ಲಿ ದೇವರು ನಿಮ್ಮನ್ನು ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ, ಮಗಳೇ ಕುಗ್ಗಿ ಹೋಗಿರುವುದೇಕೆ? ಯಾಕೆ ಖಿನ್ನತೆಗೊಳಗಾಗ್ತಾ ಇದೆಯಾ? ಯಾಕೆ ಭಯ ಪಡ್ತಾ ಇದೆಯಾ? ಸಹಿಸಲಿಕ್ಕೆ ಆಗ್ತಾ ಇಲ್ವಾ? ಅದನ್ನು ಎದುರಿಸಲಿಕ್ಕೆ ಆಗ್ತಾ ಇಲ್ವಾ? ಧೈರ್ಯ ತೆಗೆದುಕೋ. ದೇವರ ವಾಕ್ಯ ಹೇಳ್ತದೆ, ಹೀಗೆ ವ್ಯಥೆ ಪಡುವುದಕ್ಕೆ ನೀನು ದೇವರನ್ನು ನಿರೀಕ್ಷಿಸು, ದೇವರಿದಕ್ಕೆ ಪರಿಷ್ಕಾರ ಕೊಡುತ್ತಾರೆಂದು ನಂಬು, 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 ನಂಬು. ಆಮೇಲೆ ನಾನು ಪ್ರಾರ್ಥಿಸ್ತೇನೆ, ನನ್ನ ದೇವರೇ, ಈ ವಿಡಿಯೋ ನೋಡುತ್ತಿರುವಂಥ ಪ್ರತಿಯೊಬ್ಬರು ಅಪ್ಪ ನಿನ್ನನ್ನು ನಿರೀಕ್ಷಿಸಲಿ ದೇವ. ಅವರು ಕುಗ್ಗಿರುವುದೇಕೆ, ವ್ಯಥೆ ಪಡುವುದೇಕೆ ನಿನಗೆ ಗೊತ್ತು, ಅದರಿಂದ ಅವನ್ನ ಬಿಡಿಸು ಎಂದು ಪ್ರಾರ್ಥಿಸ್ತೇನೆ ಯೇಸುವಿನ ನಾಮದಲ್ಲಿ. ಆಮೆನ್. ನನ್ನ ಪ್ರಿಯರೇ, ನಿಮ್ಮ ಪರಿಸ್ಥಿತಿಗಳನ್ನು ದೇವರು ಗಮನಿಸಲಿ, ನಿಮಗೆ ಸಹಾಯ ಮಾಡಲಿ. ಆತನೇ ನನಗೆ ರಕ್ಷಕನು ದೇವರೂ ಆಗಿದ್ದಾನೆ. ನಾನಿನ್ನೂ ಸ್ತುತಿಸುತ್ತಾ ಇರುವೆನು, ಅಷ್ಟೇ ನಾನು ಮಾಡ್ತಾ ಇರ್ತೀನಿ ಅಂತ ಭಕ್ತರು ಹೇಳ್ತಾ ಇದ್ದಾರೆ. ನನ್ನ ಪ್ರಿಯರೇ, ನಮಗೆ ಶೋಧನೆ ಬಂದಾಗ, ವ್ಯಥೆ ಬಂದಾಗ, ಕುಗ್ಗುವಿಕೆ ಬಂದಾಗ ದೇವರನ್ನು ನಿರೀಕ್ಷಿಸಿದರೆ ದೇವರು ಹೊಸ ಬಲ ಕೊಡ್ತಾನಂತೆ. ಹೌದಲ್ವ? ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ 41ನೇ ಅಧ್ಯಾಯದಲ್ಲಿ, ಆತನ 40ನೇ ಅಧ್ಯಾಯದಲ್ಲಿ 31ನೇ ವಚನದಲ್ಲಿ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಓಡಿ ದಣಿಯರು. ಆಮೇನ್, ಆಮೇನ್, ಆಮೇನ್. ನಾನು ಪ್ರಾರ್ಥಿಸ್ತೇನೆ, ನೀವು ಕೆಲಸಗಳಲ್ಲಿ ಓಡ್ತಾ ಇದ್ದೀರಾ, ವಿದ್ಯಾಭ್ಯಾಸಗಳಲ್ಲಿ ಓಡ್ತಾ ಇದ್ದೀರಾ, ಸಾಧನೆಗಳನ್ನು ಮಾಡುವುದಕ್ಕಾಗಿ ಓಡ್ತಾ ಇದ್ದೀರಾ, ಕೆಲವರು ದೇವರ ರಾಜ್ಯ ಕಟ್ಟೋಣಕ್ಕಾಗಿ ಓಡ್ತಾ ಇದ್ದೀವಿ. ನೀವು ದಣಿಯಬಾರ್ದು, ದಣಿಯಬಾರ್ದು. ಅಯ್ಯೋ ಸಾಕಾಯಿತು ನನಗೆ, ಬೇಡ ಈ ಜೀವನ, ಯಾಕೀಗಾಯಿತೋ ಅನ್ನೋವಂಥದ್ದು ಬೇಡ. ದೇವರು ನಿಮಗೆ ಹೊಸ ಬಲವನ್ನು ಕೊಡುತ್ತಾರೆ. ಪೌಲನು ಅಂಥ ಪರಿಸ್ಥಿತಿಯಲ್ಲಿ ಅಗ್ರಿಪ್ಪ ಅರಸನ ಮುಂದೆ ನಿಂತುಕೊಂಡಿರುವಾಗ ಅವರ ಅಷ್ಟೂ ಜನರಿಗೆ ಉತ್ತರ ಕೊಡೋದು ಸುಲಭ ಅಲ್ಲ. ಎಲ್ಲ ಯೆಹೂದ್ಯರಿಗೂ ಅಗ್ರಿಪ್ಪ ಅರಸನ ಮುಂದೆ ನಿಂತುಕೊಂಡು ಮಾತನಾಡುವುದು ಸುಲಭದ ಕಾರ್ಯ ಅಲ್ಲ. ಆದರೂ ಹೊಸ ಬಲವನ್ನು ಪಡೆದುಕೊಂಡನು.
ಅವರೆಲ್ಲರ ಮುಂದೆ ದೇವರ ನಾಮ ಮಹತ್ತನ್ನು ಪಡಿಸಿದನು. ನಿಮ್ಮ ನನ್ನ ಶಕ್ತಿಗೆ ಮೇರೆಗೆ ನಾವು ದೇವರ ನಾಮವನ್ನು ಘನಪಡಿಸೋಣವ, ದೇವರ ನಾಮವನ್ನು ಉದ್ಧರಿಸಿ ಮಹಿಮೆಪಡಿಸೋಣವ. ನಾವು ಆತನನ್ನು, ಅಪ್ಪ ನೀನು ಹೆಚ್ಚಲ್ಪಡಬೇಕು, ನಾನು ತಗ್ಗಬೇಕು, ಕಡಿಮೆ ಆಗಬೇಕು. ಪ್ರಾರ್ಥಿಸೋಣ. ಪ್ರಿಯ ದೇವರೇ, ವಾಗ್ದಾನವು ನೆರವೇರುವುದೆಂಬ ನಿರೀಕ್ಷೆಯಲ್ಲಿ ನಿಂತಿದ್ದೇನೆ ಎಂದು ಪೌಲ ಭಕ್ತನು ಯಹೂದ್ಯರ ಮುಂದೆಯೂ ಅಗ್ರಿಪ್ಪ ಅರಸನ ಮುಂದೆಯೂ ಸಾಕ್ಷಿ ಕೊಟ್ಟಂತೆ ನಾವು ಕೂಡ ನಿಮ್ಮ ಪರಾತ್ಪರನಾದ ದೇವರೇ ಕರ್ತನೇ, ನಿಮ್ಮ ಶಕ್ತಿಯನ್ನು, ಅಭಿಷೇಕವನ್ನು, ಕೃಪೆಯನ್ನು ನಮಗೆ ಅನುಗ್ರಹಿಸಿಕೊಡು. ನಿನ್ನನ್ನು ಬೇಡುತ್ತಿರುವ ಈ ಭಕ್ತರೆಲ್ಲರೂ ನಾವು ಭಯಭಕ್ತಿಯಿಂದಲೂ ಕರ್ತನೇ ದೇವರೇ ನೀತಿವಂತರಾಗಿಯೂ ನಿನಗಿಷ್ಟರಾಗಿಯೂ ನಿರೀಕ್ಷೆ ಉಳ್ಳವರಾಗಿಯೂ ಜೀವಿಸುವುದಕ್ಕೆ ಕೃಪೆಯನ್ನು ತೋರಿಸು. ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸುವುದಕ್ಕೆ ನಮಗೂ, ನಮ್ಮ ಕುಟುಂಬಗಳಿಗೂ, ನಮ್ಮ ಮಕ್ಕಳಿಗೂ ನೀನು ಸಹಾಯ ಮಾಡು. ನಾವು ಸುರಕ್ಷಿತವಾಗಿ ನಿನ್ನ ಪಾದದಲ್ಲಿರುವಂತೆಯೂ, ನಿಮ್ಮನ್ನು ಅನುಸರಿಸಿ ನಡೆಯುವಂತೆಯೂ, ನಿನ್ನನ್ನು ನಿರೀಕ್ಷಿಸುವಂತೆಯೂ ನಮಗೆ ಕೃಪೆ ತೋರಿಸು. ಸಮಸ್ಯೆಗಳು ಬರುವುದು ಸಹಜ, ಆದರೆ ಸ್ತುತಿಸುತ್ತಾ, ನಿನಗೆ ಸ್ತೋತ್ರ ಮಾಡುತ್ತಾ, ಸಾಕ್ಷಿಯನ್ನು ಕೊಡುತ್ತಾ ನಾವು ಜೀವಿಸುವುದಕ್ಕೆ ಸಹಾಯ ಮಾಡಿಕೊಡು. ದೇವರೇ, ಯಾವ ಸಂದರ್ಭದಲ್ಲಿಯೂ ಕೀರ್ತನೆಗಾರನು ಹೇಳಿದ ಹಾಗೆ, ನನ್ನ ಮನವೇ ನೀನು ವ್ಯಥೆ ಪಡುವುದೇಕೆ, ನೀನು ಕುಗ್ಗಿರುವುದೇಕೆ, ಕರ್ತನನ್ನು ಸ್ತುತಿಸು ಎಂದು ಹೇಳಿದ ಹಾಗೆ ನಾವು ಬಲಹೀನರಾದಾಗ ನೀವು ಬಲವನ್ನು ಕೊಡುವವರು, ಹೊಸ ಬಲವನ್ನು ಕೊಟ್ಟು ಹೊಸ ನಿರೀಕ್ಷೆಯನ್ನು ಕೊಡುವಂಥ ದೇವಾದಿ ದೇವನು ನೀವು. ನಿಮ್ಮ ನಾಮಕ್ಕೆ ಕೋಟ್ಯಾನುಕೋಟಿ ವಂದನೆಗಳು. ಸರ್ವಶ್ರೇಷ್ಠರೇ, ನಿನಗೆ ಸ್ತೋತ್ರ. ಈ ದಿನದಲ್ಲಿ ವಾಕ್ಯಾನುಸಾರವಾಗಿ ಯಾರಾದರೂ ಬೇರೆಯವರ ಮುಂದೆ, ಬೇರೆಯವರ ದೇವರ ವಿಚಾರದಲ್ಲಿ ಕುಗ್ಗಿದವರಾಗಿ, ದೇವರೇ ನಿಂದಿಸಲ್ಪಟ್ಟವರಾಗಿ, ಭಾರ ಹೊತ್ತುಕೊಂಡವರಾಗಿದ್ದರೆ ಯೇಸುವಿನ ನಾಮದಲ್ಲಿ ಅವರನ್ನು ಕನಿಕರಿಸು. ಅವರು ಸುತ್ತಲೂ ಸಮಸ್ಯೆಗಳ ಮಧ್ಯದಲ್ಲಿ, ಶತ್ರುಗಳ ಮಧ್ಯದಲ್ಲಿ, ಭಾರಗಳು, ಸಾಲಗಳು, ಸಂಕಟಗಳು, ರೋಗಗಳು, ಕುಟುಂಬದ ಒತ್ತಡಗಳು, ಜವಾಬ್ದಾರಿಗಳಿಂದ ತುಂಬಿದವರಾಗಿದ್ದರೆ ನಿನ್ನಾತ್ಮನ ಶಕ್ತಿಯಿಂದ ಅವರನ್ನು ಬಲಪಡಿಸು. ಹೊಸ ಬಲವನ್ನು ಕೊಡು. ಅವರವರ ಜವಾಬ್ದಾರಿಗಳಲ್ಲಿ, ಕೆಲಸದಲ್ಲಿ ಓಡಿದರೂ ದಣಿಯಬಾರದು, ನಡೆದರೂ ಬಳಲಬಾರದು. ಅದಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ನೀನು ಪ್ರತಿದಿನ ನಮ್ಮೊಟ್ಟಿಗೆ ಮಾತನಾಡುತ್ತೀಯಲ್ಲವೇ ಕರ್ತನೆ, ಅದನ್ನು ನೆರವೇರಿಸುತ್ತಿ ಎಂದು ನಾವು ನಂಬುತ್ತೇವೆ ಅಲ್ಲವೇ ಕರ್ತನೆ. ನೀನು ಕಾರ್ಯ ಮಾಡು. ಈಗೋ ಈ ದಿನದ ಎಲ್ಲ ಕೆಲಸ ಕಾರ್ಯಗಳು, ಪ್ರಯಾಣಗಳು, ಅವರ ಜೀವಿತದಲ್ಲಿ ಒಂದು ವೇಳೆ ಶುಭ ಕಾರ್ಯಗಳು ಎಲ್ಲವೂ ಅನುಗ್ರಹಿಸಲ್ಪಡಲಿ. ಕೊಳ್ಳುವುದು ಕೊಳ್ಳಲ್ಪಡಲಿ, ಮಾರುವುದು ಮಾರಲ್ಪಡಲಿ, ಆರೋಗ್ಯವು ಉಂಟಾಗಲಿ, ಸಾಲಭಾರಗಳು ಕಡಿಮೆಯಾಗಲಿ, ಶತ್ರುವಿನ ಕಾರ್ಯಗಳು ಲಯವಾಗಲಿ, ಅಂಧಕಾರ ಶಕ್ತಿಗಳು, ಮಾಟಮಂತ್ರ ಕಾರ್ಯಗಳು ಪ್ರತಿಯೊಂದು ಯೇಸುವಿನ ನಾಮದಲ್ಲಿ ಇಲ್ಲದೆ ಹೋಗಲಿ. ದಿನವೆಲ್ಲ ನಿನ್ನ ಪ್ರಸನ್ನತೆಯನ್ನು ಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಶಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್.